ಗುಡ್ ಮಾರ್ನಿಂಗ್ ಗಾಯ್ಸ್, ದಿಸ್ ಇಸ್ ಸೆಕೆಂಡ್ ಡೇ ಆಫ್ ಮಹಾರಾಷ್ಟ್ರ. ಕಂಪ್ಲೀಟ್ ಸೀರೀಸ್ ಹಿಂಗೆ ಆಗ್ತಿರತ್ತೆ. ಸೊ ನಾವಿನ್ನೂ ಕೂಡ ರಾವಲ್ಚ್ ಅನ್ನೋ ಒಂದು ವಿಲೇಜ್ ಅಲ್ಲಿ ಇರುವಂತ ರೆಸಾರ್ಟ್ ಅಲ್ಲೇ ಇದ್ದೀವಿ. ಸೊ ಇನ್ನು ರೆಡಿ ಆಗಿ ಫ್ರೆಶ್ ಅಪ್ ಆಗಿ ನಾವು ಬೇರೆ ಪ್ಲೇಸಸ್ಗೆ ಹೋಗ್ಬೇಕು. ಸೊ ನಿಮಗೆ ಬನ್ನಿ, ನಾನು ನಮ್ಮ ರೆಸಾರ್ಟ್ ಯಾವ ತರ ಇದೆ ಅಂತ ತೋರಿಸ್ತೀನಿ, ಬನ್ನಿ. ಸೊ ನಾವಿವಾಗ ಎಲ್ಲ ರೆಡಿ ಆಗಿ ಇವಾಗ ಹೊರಡ್ತಾ ಇದ್ದೀವಿ. ನಾವು ಹೊರಡ್ತಿರೋ ಪ್ಲೇಸ್ ಬಂದ್ಬಿಟ್ಟು ಬೆಡ್ಗಾಂವ್ ಸೀಕ್ರೆಟ್ ವಾಟರ್ ಫಾಲ್ಸ್ಗೆ. ಇದ್ರ ಲೊಕೇಶನ್ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ. ಸೊ ಇವಾಗ ನಾನು ಸೀಕ್ರೆಟ್ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಈ ಸೀಕ್ರೆಟ್ ಫಾಲ್ಸ್ ಫೇಮಸ್ ಇನ್ ಮಹಾರಾಷ್ಟ್ರ ಅಂತ ಹೇಳ್ಬೋದು. ಇದು ಲಾಕ್ಡೌನ್ ಟೈಮಲ್ಲಿ ಸಿಕ್ಕಾಪಟ್ಟೆ ಹೈಪ್ ಸಿಕ್ಕಂತ ವಾಟರ್ ಫಾಲ್ಸ್ ಅಂತ ಹೇಳ್ಬೋದು. ಇದಕ್ಕೆ ಹೆಸರು ಬಂದ್ಬಿಟ್ಟು ಸೀಕ್ರೆಟ್ ವಾಟರ್ ಫಾಲ್ಸ್ ಅಂತ ಇಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಪಾರ್ಕಿಂಗ್ ಫೆಸಿಲಿಟೀಸ್ ಇರೋದಿಲ್ಲ. ಪಾರ್ಕಿಂಗ್ ಆದ್ಮೇಲೆ ನೀವು ಒಂದು ಅರೌಂಡ್ 1 ಕಿಲೋಮೀಟರ್ಸ್ ವಾಕಲ್ಲಿ ಹೋಗ್ಬೇಕಾಗತ್ತೆ. ಸೊ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಮಾರ್ನಿಂಗ್ ಹೊತ್ತು ಹೋದ್ರೆ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಸ್ವಿಮ್ಮಿಂಗ್ ಮತ್ತೆ ಕ್ಲಿಫ್ ಜಂಪಿಂಗ್ ಕೂಡ ಇರುತ್ತೆ. ಸ್ವಿಮ್ಮಿಂಗ್ ಗೆ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಕ್ಲಿಫ್ ಜಂಪಿಂಗ್ ಗೆ 100 rupees ಕಾಸ್ಟ್ ಮಾಡ್ತಾರೆ. ಬಟ್ ಸೆಕ್ಯೂರಿಟಿಗೆ ಜಾಕೆಟ್ಸ್ ಮತ್ತೆ ಅವ್ರು ಕೂಡ ಜೊತೆಲೇ ಇರ್ತಾರೆ. ಸೊ ನಿಮ್ ಸೆಕ್ಯೂರಿಟಿನ ನೀವು ನೋಡ್ಕೋಬೇಕು, ಬಟ್ ಅವರು ನಿಮ್ಗೆ ಗೈಡ್ ಮಾಡ್ತಿರ್ತಾರೆ ಯಾವ ತರ ಅಂತ. ಮತ್ತೆ ಇಲ್ಲಿ ಹೋಗ್ಬೇಕಾದಾಗ ಸಿಕ್ಕಾಪಟ್ಟೆ ಸ್ಲ್ಯಾಂಡ್ಸ್ ಇರುತ್ತೆ, ನೋಡ್ಕೊಂಡು ಹೋಗಿ. ಬಿಕಾಸ್ ಸಿಕ್ಕಾಪಟ್ಟೆ ಜಾರ್ತಿರುತ್ತೆ. ಅದು ಮಳೆಗಾಲದಲ್ಲಿ ಅಂತ ಹೋಗ್ಬಿಟ್ರೆ ಮುಗಿದೋಯ್ತು ಕತೆ. ಸಿಕ್ಕಾಪಟ್ಟೆ ಜಾರತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಈ ನೀರ್ ಹರಿಯೋದು ಬಂದ್ಬಿಟ್ಟು 262 feet ಇಂದ ವಾಟರ್ ಫಾಲ್ ಆಗುತ್ತೆ. ಇದು ಬಂದ್ಬಿಟ್ಟು 3 ಟೈರ್ಸ್ ಅಂತ ಇದೆ. ಸೊ ಫಸ್ಟ್ ಟೈರ್ ಬಂದ್ಬಿಟ್ಟು 5 to 6 feet ಆಫ್ ಇದೆ. ಅಂಡ್ ಸೆಕೆಂಡ್ ಟೈರ್ ಬಂದ್ಬಿಟ್ಟು 10 to 15 feet ಇದೆ. ಅಂದ್ರೆ ಡ್ರಾಪ್ ಪಾಯಿಂಟ್ಸ್ ತರ ಇರುತ್ತೆ. ಅಂಡ್ ಎಂಡಿಂಗ್ ಬಂದ್ಬಿಟ್ಟು 20 to 30 feet ಡೀಪ್ ಅಲ್ಲಿ ಇರುತ್ತೆ. ಸೊ ಸ್ವಿಮ್ಮಿಂಗ್ ಎಲ್ಲ ಆರಾಮಾಗಿ ಮಾಡ್ಕೊಬಹುದು. ಹಂಗಾರೆ ಫ್ರೆಶ್ ಅಪ್ ಆಗಿ ಹೋಗ್ತೀರಾ ಅಂದ್ರೆ ಆರಾಮಾಗಿ ಹೋಗ್ಬೋದು. ಇಲ್ಲಿ ನಿಮ್ಗೆ ಡ್ರೆಸ್ ಚೇಂಜ್ ಫೆಸಿಲಿಟೀಸ್ ಕೂಡ ಅವೈಲಬಲ್ ಇದೆ. ಬೆಸ್ಟ್ ವಿಸಿಟ್ ಟೈಮ್ ಅಂತ ಅಂದ್ರೆ ಜೂನ್ ಟು ಸೆಪ್ಟೆಂಬರ್. ಈ ಟೈಮಲ್ಲಿ ನೀವು ಸ್ವಲ್ಪ ಪ್ರಿಕಾಷನ್ಸ್ ನ ತಗೊಂಡು ಹೋಗ್ಬೇಕಾಗತ್ತೆ. ಬಟ್ ಫ್ಯಾಮಿಲಿ ಟ್ರಿಪ್ಸ್ ಎಲ್ಲ ಹೋಗ್ತೀರಾ ಅಂದ್ರೆ ಅಕ್ಟೋಬರ್ ಟು ನವೆಂಬರ್ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಸೊ ನಾವ್ ಇಷ್ಟೆಲ್ಲ ನೇಚರ್ ನ ಎಂಜಾಯ್ ಮಾಡ್ತಿರೋದು ಮತ್ತೆ ಇಷ್ಟೊಂದೆಲ್ಲ ಪ್ಲೇಸಸ್ ನೋಡ್ತಿರೋದು ತಾಮ್ನಿ ಘಾಟ್ ಮೇಲೆ ಹೋಗ್ತಾನೆ. ಸೊ ಇದು ಸಹ್ಯಾದ್ರಿ ರೇಂಜ್ ಆಗಿರೋದ್ರಿಂದ ಮೌಂಟೇನ್ ಪಾಸಸ್ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ಸೊ ತಾಮ್ನಿ ಘಾಟ್ ಇಸ್ ದ ವೆರಿ ವೆರಿ ಬ್ಯೂಟಿಫುಲ್ ರೋಡ್ ಅಂತ ಹೇಳ್ಬೋದು. ನನಗೊಂದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ಇಲ್ಲಿಗೆ ಬಂದ್ಮೇಲೆ ನೀವು ತಾಮ್ನಿ ಘಾಟ್ ಬಗ್ಗೆ ಹಿಸ್ಟ್ರಿ ತಿಳ್ಕೊಂಡಿಲ್ಲ ಅಂದ್ರೆ ಹೆಂಗೆ. ಸೊ ನಿಮ್ಗೋಸ್ಕರ ಅದ್ರದ್ದು ಹಿಸ್ಟ್ರಿ ನಿಮ್ಗೆ ತಿಳಿಸ್ಕೊಡ್ತೇನೆ, ಬನ್ನಿ. ನಮಗೋಸ್ಕರ ಆಂಟಿ ಸಿಕ್ಕಾಪಟ್ಟೆ ಸ್ಪೈಸಿಯಾಗಿ ಜೋಳನ ಸುಟ್ಕೊಡ್ತಾ ಇದ್ದಾರೆ. ಸೊ ಬನ್ನಿ ತಿನ್ನೋಣ, ಎಂಜಾಯ್ ಮಾಡೋಣ ಫೀಲ್ನ. ಸೊ ಹಿಂಗೋ ತಿನ್ಕೊಂಡು ಆರಾಮಾಗಿ ಬರ್ತಾ ಇದೆ. ಆ ಕೋತಿಗೆ ಸಹಿಸಕ್ ಆಗ್ದರೆ ನಾನು ತಿನ್ನೋದನ್ನ ನನ್ನ ಹತ್ರ ಇದಿದ್ನ ಕಿತ್ಕೊಂಡು ತಿಂತಾ ಇದ್ದಾನೆ. ಕೇಳಿದ್ರೆ ನಾನೇ ಕೊಡ್ತಿದ್ದೆ, ಆದ್ರೆ ನನ್ನ ಹತ್ರ ಕಿತ್ಕೊಂಡು ತಿನ್ಬೇಕಿತ್ತು. ಸೊ ಈಗ ತಿಂದಿದ್ದು ಎಲ್ಲ ಎಂಜಾಯ್ ಮಾಡಿದಾಯ್ತು. ಸೊ ಈಗ ಮೇನ್ ಟಾಪಿಕ್ ಬರೋಣ, ತಾಮ್ನಿ ಘಾಟ್. ಸೊ ತಾಮ್ನಿ ಘಾಟ್ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ, ಮತ್ತೆ ಅದ್ರದ್ದು ಹಾರರ್ ಸ್ಟೋರಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಬನ್ನಿ ಹಂಗೆ ಒಂದು ಶಾರ್ಟ್ ಡ್ರೈವ್ ಅಲ್ಲಿ ತಿಳ್ಕೊಳ್ಳೋಣ. ಸೊ ತಾಮ್ನಿ ಘಾಟ್ ಅಂತ ಯಾಕೆ ಹೆಸರು ಬಂತಂದ್ರೆ, ಒಂದು ಲೋಕಲ್ ವಿಲೇಜ್ ಅಲ್ಲಿ ತಾಮ್ನಿ ಅಂತ ಒಂದು ಹುಡುಗಿ ಇರ್ತಾಳೆ. ತಾಮ್ನಿ ಅನ್ನೋ ಒಂದು ಹುಡುಗಿ ಒಂದು ಹುಡುಗನ ಲವ್ ಮಾಡಿ ಅಂದ್ರೆ ಸಿಕ್ಕಾಪಟ್ಟೆ ನಂಬಿ ಇರ್ತಾಳೆ. ಬಟ್ ಆ ಹುಡುಗ ಅವಳನ್ನ ಅಂದ್ರೆ ಘಟ್ಟದಿಂದ ಅಂದ್ರೆ ಘಾಟಿಂದ ತಳ್ಬಿಟ್ಟಿರ್ತಾನೆ. ಸೊ ಆ ಘಾಟಿಂದ ತಳ್ದ್ಮೇಲೆ ಆ ಏರಿಯಾ ಇರೋದಕ್ಕೆಲ್ಲ ಅವಳು ಸಿಕ್ಕಾಪಟ್ಟೆ ಕಾಡ್ತಿರ್ತಾಳೆ ಆ ಊರಿನ ಜನನ. ಸೊ ಅದಕ್ಕೆ ಅದನ್ನ ತಾಮ್ನಿ ಘಾಟ್ ಅಂತ ಹೆಸರಿಡ್ತಾರೆ. ಸೊ ಇದು ನನ್ನ ಫ್ರೆಂಡ್ಸ್ ಇಂದ ನಂಗೆ ಲಿಟಲ್ ಸ್ಟೋರಿ ಗೊತ್ತಾಗಿದ್ದು. ಬಟ್ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರೋ ಕಪಲ್ಸ್ ಕೂಡ ಇದ್ದಾರೆ. ಒಬ್ರು ನ್ಯೂಲಿ ಕಪಲ್ ಬಂದಿರ್ತಾರೆ, ರವಿ ಮತ್ತೆ ಮೀನಾ ಅಂತ. ಅವ್ರು ಆ ವಿಲೇಜ್ ಅಲ್ಲಿ ಸ್ವಲ್ಪ ದೂರದಲ್ಲಿ ಇರ್ತಾರೆ. ಸೊ ಆಲ್ಮೋಸ್ಟ್ ರೈಟ್ ಆಗಿರುತ್ತೆ. ಒಬ್ರು ತಾತ ಹೇಳಿರ್ತಾರೆ ಅವ್ರಿಗೆ, ನೀವು ಹೋಗ್ಬೇಡಿ, ಇದು ಒಳ್ಳೇದಲ್ಲ ಅಂತ. ಬಟ್ ನಕ್ಬಿಟ್ಟು ಹೋಗ್ಬಿಡ್ತಾರೆ, ಏನ್ ಹೇಳ್ತಾರೆ ಇವರೆಲ್ಲ ಅಂತ. ನಮ್ಮಂತ ಟೀನೇಜರ್ಸ್ ಎಲ್ಲ ಹಂಗೇನೆ ಸ್ವಲ್ಪ ಬಂಧೈರ್ಯ ಅಂತಾರಲ್ವಾ, ಸೊ ಆತರ ಮಾಡ್ಕೊಂಡು ಹೋಗ್ತೀವಿ. ಸೊ ಆತರ ಹೋದ್ಮೇಲೆ ಅಲ್ಲಿ ಮಳೆ ಬರಕ್ ಸ್ಟಾರ್ಟ್ ಆಗಿದೆ, ಮತ್ತೆ ನರಿ ಎಲ್ಲ ಕೂಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರಿಗೆ ತುಂಬಾ ಭಯ ಏನಾಗ್ತಿರಲ್ಲ, ಸ್ವಲ್ಪ ಫೀಲ್ ಆಗ್ತಿರತ್ತೆ. ಬಟ್ ಆಟೋಮೆಟಿಕ್ ಆಗಿ ಒಂದ್ ವೈಟ್ ಕಲರ್ ಸ್ಯಾರಿ ಹಾಕಿರೋ ಹೆಣ್ಮಗು ಬಂದ್ಬಿಟ್ಟು ಗಾಡಿ ಮುಂದೆ ನಿಂತ್ಕೊಂಡ್ ಬಿಡತ್ತೆ. ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಗಾಡಿ ಸ್ಟಾರ್ಟ್ ಆಗ್ತಿರಲ್ಲ, ಏನು ಆಗ್ತಿರಲ್ಲ. ಆಮೇಲೆ ಆ ಹುಡ್ಗಿ ತಲೆನ ಹಂಗೆ ಲಿಫ್ಟ್ ಮಾಡಿ ಮೇಲೆ ಎತ್ ಬಿಡುತ್ತೆ. ಮತ್ತೆ ಆ ಕಣ್ಣೆಲ್ಲ ಫುಲ್ ಹ್ಯಾಲೋ ರೈಸ್ ಆಗಿರುತ್ತೆ, ಅಂದ್ರೆ ಫುಲ್ ಭಯಂಕರವಾಗಿರುತ್ತೆ. ಆ ಕಣ್ಗಳನ್ನ ನೋಡಕ್ ಆಗ್ತಿರಲ್ಲ. ಆ ಹುಡುಗಿ ಸಿಕ್ಕಾಪಟ್ಟೆ ಕಿರ್ಚ್ಕೊಂತಾ ಇರತ್ತೆ, ಏನು ಮಾಡಕ್ ಆಗಲ್ಲ. ಅವ್ರ ಗಂಡನ ಕೈಲಿ ಎದೊಳಕ್ ಕೂಡ ಆಗ್ತಿರಲ್ಲ. ಸೊ ಗಾಡಿ ಕೂಡ ಸ್ಟಾರ್ಟ್ ಆಗ್ತಿರಲ್ಲ. ನಿಮ್ಗೂ ಭಯ ಆಯ್ತಾ? ಆಗ್ಲಿ ಅಂತ ತಾನೇ ಮಾಡಿದ್ದು. ಆ ಹುಡ್ಗ ಅಲ್ಲಿಂದ ತಲೆ ಜ್ಞಾನ ತಪ್ಪಿ ಬಿದೋಗ್ಬಿಟ್ಟಿರ್ತಾನೆ. ಸೊ ಆ ಹುಡುಗನ್ನ ಅವ್ರು
ಕರ್ಕೊಂಡು ಹೋಗಿ ಆಸ್ಪತ್ರೆಲಿ ಅಡ್ಮಿಟ್ ಮಾಡಿರ್ತಾರೆ. 2 ಡೇಸ್ ಆದ್ರೂ ಕೂಡ ಅವ್ನಿಗೆ ಎಚ್ಚರ ಆಗಿರಲ್ಲ. ಸೊ ಆಮೇಲೆ ಅವ್ನು ಬಂದು ನೋಡಿದಾಗ ಅಲ್ಲಿ ಡೆಡ್ ಬಾಡಿ ಆಗಿರ್ಲಿ, ಬ್ಲಡ್ ಆಗಿರ್ಲಿ ಏನು ಕೂಡ ಆ ಹುಡುಗಿದು ಸಿಗೋದೇ ಇಲ್ಲ. ಜಸ್ಟ್ ಬಳೆ ಗ್ಲಾಸ್ ಅಂದ್ರೆ ಕೈಯಲ್ಲಿ ಹಾಕಿದಂತ ಬಳೆದು ಚೂರುಗಳು ಮಾತ್ರ ರೋಡ್ ಮೇಲೆ ಬಿದ್ದಿರುತ್ತೆ. ಸೊ ದಿಸ್ ಈಸ್ ದ ಒನ್ ನಾನ್ ರಿಸರ್ಚ್ ಮಾಡಿದಾಗ ನನಗೆ ಸಿಕ್ಕಿದ ಒಂದು ಕತೆ ಅಂತ ಹೇಳ್ಬೋದು. ಸೊ ನಿಜವಾಗೂ ನಂಗೆ ನಂಬಕ್ಕಾಗಿಲ್ಲ. ಮೇ ಬಿ ನಾನು ಟ್ರಿಪ್ ಹೋಗಕ್ ಮುಂಚೆ ಏನಾದ್ರೂ ಈ ಕತೆ ಗೊತ್ತಿದ್ರೆ ಐ ವಾಸ್ ಶಿವರಲ್ಲೇ ಇರ್ತಿದ್ದೆ. ಬಟ್ ಇಟ್ ವಾಸ್ ವೆರಿ ಡೇಂಜರಸ್ ಪ್ಲೇಸ್. ಸೊ ನೈಟ್ ಹೊತ್ತು ಟ್ರಾವೆಲ್ ಮಾಡಕ್ ಹೋಗ್ಬೇಡಿ, ಎಕ್ಸ್ಪ್ಲೋರ್ ಮಾಡಿ, ಬಟ್ ನೈಟ್ ಹೊತ್ತು ಎಲ್ಲ ಆಟ ಆಡಕ್ಕೆಲ್ಲ ಹೋಗಕ್ ಹೋಗ್ಬೇಡಿ. ಸೊ ತುಂಬಾ ಭಯಂಕರವಾಗಿರುವಂತ ಪ್ಲೇಸ್ ಅಂದ್ರೆ ಧಾಮ್ನಿ ಘಾಟ್. ಬಿ ಸೇಫ್. ಸೊ ಈ ವಾರಕ್ಕೆ ಇಷ್ಟು ಸಾಕಂತ ಅನ್ಕೊಂತೀನಿ. ನೆಕ್ಸ್ಟ್ ವಾರಕ್ಕೆ ಇನ್ನೊಂದು ಬ್ಲಾಗ್ ಬಂದೇ ಬರುತ್ತೆ. ಸೊ ಅದು ಕೂಡ ಒಂದು ಇಂಪಾರ್ಟೆಂಟ್ ಪ್ಲೇಸೇ ಆಗಿರುತ್ತೆ. ಸೊ ಒಂದ್ ಹಿಸ್ಟ್ರಿ ಜೊತೆ ನಾನು ನಿಮ್ ಜೊತೆ ಜಾಯ್ನ್ ಆಗ್ತೀನಿ ಅಂತೀಗ. ಸೊ ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಡೋಂಟ್ ಮಿಸ್ ಇಟ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.